ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನೀವು ಕಾಮನ್ ಆಗಿ ಮದ್ವೆಗಳಲ್ಲಿ ನೋಡಿರ್ತೀರಾ, ಮದ್ವೆ ಹುಡುಗಂಗಿಂತ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಮೇಕಪ್ ಮಾಡಿಸ್ಕೋತಾರೆ. ಇನ್ನು ಹುಡುಗ ತುಂಬಾ ಹೈಟ್ ಇದ್ರೆ ಅವ್ರಿಗೆ ಹೈಟ್ ಮ್ಯಾಚ್ ಆಗ್ಬೇಕು ಅಂತ ಹೈ ಹೀಲ್ ಚಪ್ಪಲಿ ಹಾಕೋತಾರೆ. ಹೀಗೆ ಮದ್ವೆ ಟೈಮ್ ಅಲ್ಲಿ ಹಾಗೆ ರಿಸೆಪ್ಷನ್ ಟೈಮ್ ಅಲ್ಲಿ ತುಂಬಾನೇ ಧಾಮ್ ಧೂಮ್ ಅಂತ ರೆಡಿ ಆಗೋದು ಕಾಮನ್. ಹಾಗೆ ಶಾಸ್ತ್ರ ಪಾಸ್ತ್ರ ಅಂತಾನು ತುಂಬಾನೇ ಸುಸ್ತಾಗೋದು ಕಾಮನ್. ಆದ್ರೆ ಹೈ ಹೀಲ್ಡ್ ಹಾಕೊಂಡಿದ್ದಕ್ಕೆ ಮದ್ವೆನೆ ನಿಂತೋಗ್ಬಿಟ್ರೆ ಇದಕ್ಕೆ ಏನ್ ಹೇಳ್ಬೇಕು? ಹೌದು, ಪಾಪ ಮದ್ವೆ ಹುಡುಗಿ ಹೈ ಹೀಲ್ಡ್ ಚಪ್ಪಲಿ ಹಾಕೊಂಡಿದ್ದಕ್ಕೆ ಮದ್ವೆನೆ ಕ್ಯಾನ್ಸಲ್ ಆಗೋಗಿದೆ. ಅದೇನು ಅಂತ ಹೇಳ್ತೀನಿ ಕೇಳಿ. ಪಾಪ ಯುವತಿಯ ಹೈ ಹೀಲ್ಡ್ ಮಾಡಿದ ತಪ್ಪಿಗೆ ಮದುವೆಯೇ ರದ್ದಾಯ್ತು. ವಧು ಫಿಟ್ಸ್ ರೋಗದಿಂದ ಪ್ರಜ್ಞೆ ತಪ್ಪಿದ್ದಾಳೆ ಅಂತ ಆರೋಪಿಸಿ ವರ ವಿವಾಹಕ್ಕೆ ಒಪ್ಪದ್ರಿಂದ ಬೇರೆ ದಾರಿ ಕಾಣದೆ ಮದುವೆ ನಿಲ್ಲಿಸಿದ ಘಟನೆ ರಾಮನಗರದಲ್ಲಿ ಗುರುವಾರ ನಡೆದಿದೆ. ರಿಸೆಪ್ಷನ್ ಟೈಮ್ ಅಲ್ಲಿ ವಧು ಆಕಸ್ಮಿಕವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಆದ್ರೆ ಅದರಿಂದ ಮದುವೆನೆ ಕ್ಯಾನ್ಸಲ್ ಆಗಿರೋ ಘಟನೆ ರಾಮನಗರದಲ್ಲಿ ನಡೆದಿದೆ. ಅಷ್ಟಕ್ಕೂ ಅಲ್ಲಿ ನಡೆದದೇನಪ್ಪಾ ಅಂದ್ರೆ, ನಗರದ ಕೃಷ್ಣ ಸ್ಮೃತಿ ಕಲ್ಯಾಣ ಮಂಟಪದಲ್ಲಿ ಕುಣಿಗಲ್ ತಾಲೂಕಿನ ಹೊಸದೊಡ್ಡಿ ಗ್ರಾಮದ ಪ್ರದೀಪ್ ಕುಮಾರ್ ಮತ್ತು ರಾಮನಗರದ ಕುಮಾರಸ್ವಾಮಿ ಬಡಾವಣೆಯ ಎಂಸಿ ಪದವೀಧರೆ ಚೈತ್ರ ಎಂಬುವರ ವಿವಾಹ ಬುಧವಾರ ಮತ್ತೆ ಗುರುವಾರ ಅರೇಂಜ್ ಆಗಿತ್ತು. ವಿವಾಹದ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಶಾಸ್ತ್ರಗಳು ನಡೆದಿತ್ತಲ್ಲದೆ ಬುಧವಾರ ರಾತ್ರಿ ರಿಸೆಪ್ಷನ್ ಕೂಡ ಮುಗ್ದಿತ್ತು. ವಧು ಸ್ವಲ್ಪ ಹೈಟ್ ಕಾಣ್ಲಿ ಅನ್ನೋ ಉದ್ದೇಶದಿಂದ ಕಾಲ್ಗೆ ಹೈ ಹೀಲ್ ಚಪ್ಪಲಿ ಹಾಕೊಂಡಿದ್ರು. ಜೊತೆಗೆ ಬೆಳಗಿಂದ ಶಾಸ್ತ್ರ ಇನ್ನಿತರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರಿಂದ ಸರಿಯಾಗಿ ಊಟ ಮಾಡಿರ್ಲಿಲ್ಲ. ಈ ಮಧ್ಯ ಫೋಟೋ ಮತ್ತೆ ವಿಡಿಯೋ ಬೆಳಕು ಕಣ್ಣು ಕುಗ್ತಾ ಇತ್ತು. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ನಿಂತಿದ್ರಿಂದ ಹಾಗೆ ಉಪವಾಸವಿದ್ದ ಕಾರಣ ವಧು ಚೈತ್ರ ಪಾಪ ಸುಸ್ತಾಗಿ ಕಾಲು ಜೋಮು ಹಿಡಿದು ಕುಸಿದು ಬಿದ್ದಿದ್ದಾರೆ. ಈ ವೇಳೆ ತಲೆಗೆ ಪೆಟ್ಟಾಗಿ ಪ್ರಜ್ಞೆ ತಪ್ಪಿದೆ. ತಕ್ಷಣ ಆಕೆಯನ್ನು ಉಪಚರಿಸಿದ್ರಿಂದ ಹುಷಾರಾಗಿದ್ದಾಳೆ. ಆದ್ರೆ ಚೈತ್ರಳಿಗೆ ಫಿಟ್ಸ್ ರೋಗ ಇದೆ, ಅದಕ್ಕೆ ತಲೆ ಸುತ್ತಿ ಬಿದ್ದಿದ್ದು ಅಂತ ತಪ್ಪಾಗಿ ಭಾವಿಸಿದ ವರ ಪ್ರದೀಪ್ ಕುಮಾರ್ ನಂಗೆ ಆ ಹುಡುಗಿ ಜೊತೆ ಮದುವೆನೇ ಬೇಡ ಅಂತ ತಗಾದೆ ತೆಗೆದಿದ್ದಾನೆ. ವಿಷಯ ತಿಳಿದ ಕೆಲವು ಗಣ್ಯರು ಕ್ಷುಲ್ಲಕ ಕಾರಣಕ್ಕೆ ಮದುವೆ ಮುರಿದು ಹೋಗ್ಬಾರ್ದು ಅಂತ ರಾಜಿ ಸಂಧಾನ ಮಾಡಿದ್ರು ಯಾವುದೇ ರೀತಿ ಪ್ರಯೋಜನ ಆಗ್ಲಿಲ್ಲ. ಒಟ್ನಲ್ಲಿ ಹುಡುಗಿ ಪಾಪ ಹೈ ಹೀಲ್ಡ್ ಹಾಕಿದ್ದೆ ತಪ್ಪಾಗೋಯ್ತು, ಮದುವೆ ಕ್ಯಾನ್ಸಲ್ ಆಯ್ತು. ಆದ್ರೆ ಹುಡುಗ ಇಷ್ಟು ಚಿಕ್ಕ ರೀಸನ್ ಗೆ ಮದುವೆ ಕ್ಯಾನ್ಸಲ್ ಮಾಡ್ಬೇಕಿತ್ತ? ಇದನ್ನ ನೋಡ್ತಾ ಇದ್ರೆ ಬರೀ ಇದೊಂದೇ ರೀಸನ್ ಅಲ್ಲ, ಅವನು ವರದಕ್ಷಿಣೆಗೆ ಆಸೆ ಪಡ್ತಿದ್ದಾನೆ, ಹಾಗೆ ಹುಡುಗಿಯ ತಂಗಿ ಮೇಲೂ ಕೂಡ ಕಣ್ಣಿಟ್ಟಿದ್ದಾನೆ ಅನ್ನೋದು ಮೂಲಗಳಿಂದ ಬಂದ ಒಂದು ಸುದ್ದಿ. ಒಂದ್ ರೀತಿಲಿ ಆ ಹುಡುಗಿದು ಮದುವೆ ಕ್ಯಾನ್ಸಲ್ ಆಗಿದ್ದೆ ಒಳ್ಳೇದಾಯ್ತು. ಇಂಥ ಒಂದು ಚೀಪ್ ಮೈಂಡ್ ಇರೋ ಹುಡುಗನ ಮದುವೆ ಆಗೋ ಬದಲು ನಿಜಕ್ಕೂ ಕ್ಯಾನ್ಸಲ್ ಆಗಿದೆ ಒಳ್ಳೇದಾಯ್ತು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.